ಸೊ ಈಗ ಇನ್ನುಳಿದಂಥ ಇನ್ನಿಬ್ಬರು ನಟರಿಗೆ ಒಂಚೂರು ಬಿಸಿ ತಟ್ತಾ ಇದೆ ಅಂತ ಕಾಣಿಸುತ್ತೆ. ಢವ ಢವ ಶುರುವಾಗಿರುತ್ತೆ. ಕಾರಣ ಹಾಸ್ಯ ನಟ ಚಿಕ್ಕಣ್ಣ ಅವರನ್ನ ಕರೆಸಿ ವಿಚಾರಣೆ ಮಾಡಿದ ನಂತರ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂಥ ಕಾರಣಕ್ಕೆ ಮತ್ತೋರ್ವ ನಟನಿಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಈಗ ನೋಟಿಸ್ ರವಾನೆಯಾಗಿದೆ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ನಡೀತಾ ಇದ್ದಂಥ ಪಾರ್ಟಿಯಲ್ಲಿ ಈ ನಟ ಇದ್ದಿದ್ದು. ಪಾರ್ಟಿಯಲ್ಲಿ ಇದ್ದ ಮಾತ್ರಕ್ಕೇನೆ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಲ್ಲ, ಅವರನ್ನ ಸಾಕ್ಷಿಗಳಾಗಿ ಇದರಲ್ಲಿ ಪರಿಗಣನೆಯನ್ನ ಮಾಡಬೇಕಾಗತ್ತೆ. ಕಾರಣ ಇಷ್ಟೇ, ನಿಮ್ಮ ಜೊತೆಗೆ ಇದ್ದಂಥ ನಟ ದರ್ಶನ್ ಅವರು ಯಾವಾಗ ಪಾರ್ಟಿಯಿಂದ ಎದ್ದು ಹೋದ್ರು, ಯಾವಾಗ ಮತ್ತೆ ವಾಪಸ್ ಬಂದ್ರು, ಹೋಗುವಂತ ಸಂದರ್ಭದಲ್ಲಿ ಹೇಗಿದ್ರು, ಅವ್ರ ಜೊತೆಗೆ ಯಾರಿದ್ರು, ಫೋನ್ನಲ್ಲಿ ಏನಾದ್ರು ಮಾತನಾಡಿದ್ರ, ವಾಪಸ್ ಬಂದ ನಂತರ ಗಾಬರಿಯಲ್ಲಿದ್ರ, ಹೇಗಿದ್ರು, ಅಲ್ಲಿಂದ ಎಷ್ಟೊತ್ತಿಗೆ ಹೋದ್ರಿ, ಇವೆಲ್ಲ ಡೀಟೇಲ್ಸ್ ಅನ್ನ ಪಡ್ಕೊಳ್ತಾರೆ. ಇನ್ನು ಈ ಕೊಲೆಗೆ ಹಲವು ರೀತಿಯಾಗಿ ಯೋಚನೆಗಳು ಬರ್ತಾ ಇದೆ. ಇಲ್ಲ ಸರ್, ಹಲ್ಲೆ ಮಾಡಿದಾಗ ಸತ್ತೋಗ್ಬಿಟ್ಟ ಅಂತ ಹೇಳಿ. ಆದ್ರೆ ಇನ್ನೊಂದ್ ಕಡೆಗೆ ಬರ್ತಾ ಇದೆ ಮಾಹಿತಿ, ಮೈಸೂರಿನ ಹೋಟೆಲ್ನಲ್ಲೇ ಇದಕ್ಕೆ ಸ್ಕೆಚ್ ಅನ್ನ ಹಾಕಿಕೊಂಡಿದ್ರು ಅಂತ. ರಾಡಿಸನ್ ಹೋಟೆಲ್ನಲ್ಲೇ ಹಲವರನ್ನ ಕರೆಸಿಕೊಂಡಿದ್ದು ನಾಗರಾಜ್ ಅಲಿಯಾಸ್ ನಾಗ. ದರ್ಶನ್ ಮ್ಯಾನೇಜರ್ ಆಗಿರುವಂತ ನಾಗ ಅಲಿಯಾಸ್ ನಾಗರಾಜ್ ಸಿಸಿಟಿವಿ ಆಧರಿಸಿ ಮತ್ತಷ್ಟು ಜನರಿಗೆ ನೋಟಿಸ್ ಅನ್ನ ಕೊಡುವಂತಹ ಸಾಧ್ಯತೆ ಕೂಡ ಈಗ ಇದೆ ಅಂತಿದ್ದಾರೆ. 3 ರಾತ್ರಿ 2 ಹಗಲಿನ ಸಿಸಿಟಿವಿ ಫುಟೇಜ್ ಅನ್ನ ರಿಕವರಿ ಮಾಡಿಕೊಳ್ಳುತ್ತಾ ಇದ್ದಾರೆ ಪೊಲೀಸ್. ಪೆನ್ ಡ್ರೈವ್ ಸಾಕಾಗದೇನೆ ಈಗ 5 TB ಇರುವಂತಹ ಹಾರ್ಡ್ ಡಿಸ್ಕ್ ಅನ್ನ ಪೊಲೀಸರು ಖರೀದಿಸಿದ್ದಾರೆ. 5 TB ಇರುವಂಥದ್ದು, ಜಸ್ಟ್ ಇಮ್ಯಾಜಿನ್ ಯಾವ ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳಿ. 5 TB ಅಂತಂದ್ರೆ 5000 GB ಆಗಿ ಹೋಗುತ್ತೆ. 1000 GB ಅಂತಂದ್ರೆ 1 TB. ಇಲ್ಲಿ 5000 GB ಮಟ್ಟಕ್ಕೆ ಅವ್ರು ಇಟ್ಕೊಳ್ಬೇಕು ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ ಅದೆಲ್ಲ ಫುಟೇಜ್ಗಳನ್ನ ಚೆಕ್ ಮಾಡಬೇಕಾಗತ್ತೆ. ಕಾರಣ ಒಂದು ದಿನಕ್ಕೆ ರೆಕಾರ್ಡ್ ಆಗುವಂತ ಸಿಸಿಟಿವಿ ಫುಟೇಜ್ ನಲ್ಲಿ ಯಾರು ಬಂದ್ರು ಏನು ಅಂತ ಹೇಳಿ ಅಲ್ಲೇ ಕೂತ್ಕೊಂಡು ಚೆಕ್ ಮಾಡಕ್ಕಾದ್ರೆ ಹೋಟೆಲ್ನಲ್ಲಿ ತುಂಬಾ ಸಮಯ ಸಿಗುತ್ತೆ. ಅದೆಲ್ಲ ಕೂಡ ಇಟ್ಕೊಂಡು ಬರ್ಬೇಕಾಗತ್ತೆ ಅಲ್ಲ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ಅಲ್ಲಿರುವಂತಹ ಹಾರ್ಡ್ ಡಿಸ್ಕ್ ಅನ್ನೇ ತಗೊಂಡು ಬಂದ್ಬಿಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಇನ್ಬಿಲ್ಟ್ ಹಾರ್ಡ್ ಡಿಸ್ಕ್ಗಳು ಏನಾದರೂ ಇದ್ದಾಗ ಅದನ್ನು ತಗೊಂಡು ಬರಕ್ ಆಗೋದಿಲ್ಲ. ಹಾಗಾಗಿ ಅದನ್ನ ಕಾಪಿ ಮಾಡ್ಕೊಂಡು ತಗೊಂಡ್ಬರ್ತಾರೆ. ಇದು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಂತ ದೃಶ್ಯಾವಳಿಗಳು.